ಈ ರಂಗಿನಗಿನ ಸಂಜೆಯಲ್ಲಿ ದರಗಿಳಿದು ಬಂದಿರತಕ್ಕಂತ ಎಲ್ಲ ನಮ್ಮ ತಾರೆಗಳಿಗೂ ಈ ರಂಗಾದ ರಂಗೇಗೌಡ ಅಕೂಲ್ ಬಾಲಾಜಿ ಮಾಡುವ ಆತ್ಮೀಯ ನಮಸ್ಕಾರ, ಸುಸ್ವಾಗತ. ಸಿನಿಮಾ ಅಂದ್ರೆ ಏನು? ಬಣ್ಣ ಬಣ್ಣದ ಲೈಟ್ಸು, ಕಣ್ಣಿಗೆ ಹಿತವಾಗಿ ಕಾಣೋ ಕಾಸ್ಟ್ಯೂಮ್ಸ್, ಮೇಕಪ್, ಇಂಪಾದ ಹಾಡು, ಸೊಂಪಾದ ಸಂಭಾಷಣೆ, ಅದ್ಭುತವಾದ ಲೊಕೇಶನ್ಸು, ಶಿಳ್ಳೆ ಚಪ್ಪಾಳೆ, ಥಿಯೇಟರ್ ಮುಂದೆ ಸ್ಟಾರು, ಕಟ್ಔಟು, ಹಾಲಿನ ಅಭಿಷೇಕ, ಅಭಿಮಾನಿಗಳು. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಓದಿದ್ದು 4ನೇ ಕ್ಲಾಸ್ ಆದ್ರೂ ಅವರ ಒಳಗಡೆ ಇದ್ದ ನಟ ಸಾರ್ವಭೌಮನನ್ನ ಗುರುತಿಸಿದ್ದು ಇದೇ ಸಿನಿಮಾ. ಆಟೋಗಳ ಮೇಲೆ ರಾರಾಜಿಸಿ ಆಟೋ ರಾಜನಾಗಿಸಿದ್ದು ಇದೇ ಸಿನಿಮಾ. ಸಂಪತ್ ಕುಮಾರ್ ಆಗಿದ್ದವರನ್ನ ಸಾಹಸ ಸಿಂಹನಾಗಿ ಮಾಡಿದ್ದು ಈ ಸಿನಿಮಾ. ಮಂಡ್ಯದ ಮಗನನ್ನ ರೆಬೆಲ್ ಸ್ಟಾರ್ ಮಾಡಿದ್ದು ಇದೇ ಸಿನಿಮಾ. ಪವರ್ ಸ್ಟಾರ್ ಅಂತಹ ಪುನೀತ ವ್ಯಕ್ತಿತ್ವವನ್ನ ಪರಿಚಯ ಮಾಡಿದ್ದು ಇದೇ ಸಿನಿಮಾ. ಕನ್ನಡಕ್ಕೆ ರಾಕಿಂಗ್ ಸ್ಟಾರ್ ಅನ್ನು ಕೊಟ್ಟಿದ್ದು, ನಮ್ಮ ಕನಸುಗಾರನ್ನು ಕೊಟ್ಟಿದ್ದು ಇದೇ ಸಿನಿಮಾ. ಅಭಿನಯ ಚಕ್ರವರ್ತಿ, ಕರುನಾಡ ಚಕ್ರವರ್ತಿ, ಬಾಕ್ಸ್ ಆಫೀಸ್ ಸುಲ್ತಾನ್, ಜೊತೆಗೆ ನಮ್ಮ ರೋರಿಂಗ್ ಸ್ಟಾರ್, ಇಂತಹ ಎಲ್ಲ ಸ್ಟಾರ್ಗಳನ್ನು ಕೊಟ್ಟಿದ್ದು ಇದೇ ಸಿನಿಮಾ. 1000 ಕಡೆಯಿಂದ ನೋಡೋ ಸಾವಿರಾರು ಜನರಿಗೆ ಕಾಣಿಸೋದು ಒಂದೇ ಆಕಾಶ, ಟೆಕ್ನಿಷಿಯನ್ಸ್ಗೆ ಕೆಲಸ ಕೊಡೋದು ಒಂದೇ ಚಿತ್ರರಂಗ. ಇಂತಹ ಚಿತ್ರರಂಗದ ಎಲ್ಲ ಸ್ಟಾರ್ಸ್ಗಳಿಗೆ ಸ್ಫೂರ್ತಿ ಕೊಡೋ ಪ್ರಶಸ್ತಿಗಳ ಮಹಾ ಮೇಳಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇದು ಉದಯ ಟಿವಿಯ ಸಿನಿಮಾ ಸಂಭ್ರಮ. AVR ಗ್ರೂಪ್ ಆಫ್ ಕಂಪನೀಸ್ ಕೋ-ಪ್ರೆಸೆಂಟ್ಸ್ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025. ಸ್ಪೆಷಲ್ ಪಾರ್ಟ್ನರ್ ವಿ ಕೇರ್ ಹೆಲ್ತ್ ಅಂಡ್ ಸ್ಕಿನ್ ಕ್ಲಿನಿಕ್. ಈ ಸಲದ ಪ್ರಶಸ್ತಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಕನ್ನಡದಲ್ಲಿ ಎಲ್ಲದಕ್ಕಿಂತ ಮೊದಲು ಬುನಾದಿ ಹಾಕಿದ ನಿಮ್ಮೆಲ್ಲರ ನೆಚ್ಚಿನ ಉದಯ ಟಿವಿಯ ಸಾರಥ್ಯದಲ್ಲಿ ಈ ಪ್ರಶಸ್ತಿ ಕಾರ್ಯಕ್ರಮ ನಡೀತಾ ಇದೆ. ಕಿರುತೆರೆಯಲ್ಲಿ ಮನರಂಜನೆಗೆ ಓಂಕಾರ ಹಾಕಿದ್ದೇ ಉದಯ ಟಿವಿ. 31 ವರ್ಷಗಳಿಂದ ಜನ ಮೆಚ್ಚಿದ ಧಾರಾವಾಹಿಗಳನ್ನು ಕೊಟ್ಟು ಮನೆ ಮಾತಾದಂತಹ ಒಂದು ವಾಹಿನಿ ಅಂತಂದ್ರೆ ಅದು ನಮ್ಮ ಉದಯ ಟಿವಿ. ಸಿನಿಮಾ ಮಾಡೋದಕ್ಕೆ ಆಗೋ ಚಾಲೆಂಜಸ್ಗಳನ್ನ ನಿರಂತರವಾಗಿ ಓದುಗರ ಮುಂದೆ ಇಟ್ಟಿದ್ದು ಚಿತ್ತಾರ ಪತ್ರಿಕೆ. ಚಿತ್ತಾರ ಪತ್ರಿಕೆ ಬರೀ ಸುದ್ದಿಗಳನ್ನು ಮಾತ್ರ ಕೊಟ್ಟಿದ್ದಷ್ಟೇ ಅಲ್ಲ, ಪ್ರತಿ ವರ್ಷ ಚಿತ್ರರಂಗದ ಎಲ್ಲ ಸಾಧಕರನ್ನ ಗೌರವಿಸಿ ಸನ್ಮಾನಿಸ್ತಾ ಇದೆ. ಚಿತ್ತಾರ ಪತ್ರಿಕೆ 16 ವರ್ಷದ ಸಂಭ್ರಮ. ಈ ಸಂಭ್ರಮವನ್ನ ಈ ವರ್ಷದ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಆಗ್ತಾ ಇದ್ದಾರೆ ಚಿತ್ತಾರ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂತಹ ಶ್ರೀಯುತ ಶಿವಕುಮಾರ್ ಅವರನ್ನ. ಶಿವಕುಮಾರ್ ಅವರೇ, ಒಂದು ಪತ್ರಿಕೆಯನ್ನ 16 ವರ್ಷ ನಡ್ಸ್ಕೊಂಡು ಬರೋದು ಅಂದ್ರೆ ತಮಾಷೆ ಮಾತಲ್ಲ. ಅದ್ರ ಜೊತೆಗೆ ಇದು 4ನೇ ವರ್ಷದ ಪ್ರಶಸ್ತಿ ಸಂಭ್ರಮ ನಡೀತಾ ಇದೆ. ಎಂತ ಅಚೀವ್ಮೆಂಟ್! ಈ ಅಚೀವ್ಮೆಂಟ್ಗೆ ಜೋರ್ ಚಬಾಳೆ ಬರಲೇಬೇಕು. ಈ ಸಂಭ್ರಮದ ಬಗ್ಗೆ ನಿಮ್ಮ 2 ಮಾತು. ಎಲ್ರಿಗೂ ನಮಸ್ಕಾರ. ಅಕುಲ್ ಅವ್ರು ಹೇಳ್ದಂಗೆ ಇದು ನಮ್ದು 5ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮ. ಇದು ಕನ್ನಡಕ್ಕೆ ಒಂದು ಗುಡ್ ಕ್ವಾಲಿಟಿ ಮ್ಯಾಗ್ಝಿನ್ ಕೊಡಬೇಕು ಅಂತ ಸ್ಟಾರ್ಟ್ ಆಗಿದ್ದು ಜರ್ನಿ. ಆಮೇಲೆ ಗುಡ್ ಕ್ವಾಲಿಟಿ ಒಂದು ಅವಾರ್ಡ್ ಫಂಕ್ಷನ್ ಕೊಡಬೇಕು ಅನ್ನೋ ಲೆವೆಲ್ಗೆ ಇವತ್ತು ಬಂದಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಚಿತ್ರರಂಗನೇ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರೂ ಕೂಡ ಕಲಾವಿದರು, ತಂತ್ರಜ್ಞರು, ನಿರ್ಮಾಪಕರು, ಆಡಿಯೋ ಸಂಸ್ಥೆಗಳಿಂದ ಪ್ರತಿಯೊಬ್ಬರೂ ಕೂಡ ನಮಗೆಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ 16 ವರ್ಷಗಳಾಗಿದೆ. ಚಿತ್ತಾರ ಸಂಭ್ರಮದ ಜೊತೆಗೆ ಈಗ ಚಿತ್ತಾರ ಸಂಭ್ರಮ ಒಂದಿದೆ. ಅದು ಬರೀ ನಾವು ಬಾಯಿ ಮಾತಲ್ಲಿ ಹೇಳಲ್ಲ, ಒಂದು ವಿಟಿ ಮೂಲಕ ಹೇಳ್ತೀವಿ. ವಿಟಿ ಪ್ಲೀಸ್. ಕಳೆದ 16 ವರ್ಷಗಳಿಂದ ಕನ್ನಡ ಚಿತ್ರೋದ್ಯಮದ ಧ್ವನಿಯಾಗಿ ನಿಂತಿರುವ ಚಿತ್ತಾರ ಪತ್ರಿಕೆಗೂ ಕನ್ನಡ ಚಿತ್ರರಂಗಕ್ಕೂ ಅವಿನಾಭಾವ ಸಂಬಂಧವಿದೆ. ಇದಕ್ಕೆ ಚಿತ್ತಾರದ ಇತಿಹಾಸದ ಪುಟಗಳೇ ಸಾಕ್ಷಿ.
ಚಿತ್ತಾರ ಚಂದನವನವನ್ನ ಉತ್ತೇಜಿಸುವ ಮತ್ತು ಬೆಸೆಯುವ ಅದ್ಭುತ ವೇದಿಕೆಯೊಂದನ್ನು 2019ರಲ್ಲಿ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಮೂಲಕ ಸೃಷ್ಟಿಸಿತು. 2009ರಲ್ಲಿ ಶ್ರೀ ಶಿವಕುಮಾರ್ ಅವರ ಚಿಂತನೆಯ ಕೂಸಾಗಿ ರೂಪ ಪಡೆದು ಶುಭಾರಂಭ ಕಂಡ ಚಿತ್ತಾರ ಪತ್ರಿಕೆಯು ಸತತವಾಗಿ ಚಂದನವನದ ಮತ್ತು ಪ್ರೇಕ್ಷಕರ ನಡುವಿನ ಸೇತುವೆಯಂತೆ ದುಡಿಯುತ್ತಾ ಬಂದಿದೆ. ಚಿತ್ರರಂಗಕ್ಕೆ ನಾವು, ನಮಗೆ ಚಿತ್ರರಂಗ ಎಂಬಂತೆ ಕನ್ನಡ ಸಿನಿಮಾ ರಂಗದ ಏಳಿಗೆಗೆ ಅವಿರತವಾಗಿ ಶ್ರಮಿಸುತ್ತಾ ಬಂದಿರುವ ಪತ್ರಿಕೆ ಚಿತ್ತಾರ. ಹಿರಿಯರ ಸಲಹೆ, ಸಮಕಾಲೀನರ ಪ್ರೋತ್ಸಾಹ ಹಾಗೂ ಕಿರಿಯರ ಪ್ರೀತಿಯ ಕಾರಣದಿಂದ ಈಗ 16ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮವನ್ನು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025. ಶಿವಕುಮಾರ್ ಅವರೇ, ಇಡೀ ಚಿತ್ರರಂಗವನ್ನ ಒಂದ್ ಕಡೆನ ನೀವು ಎಲ್ಲ ಸ್ಟಾರ್ಗಳನ್ನ ಒಂದ್ ಕಡೆ ಹಾಕಿದಿರಿ, ನೋಡಕ್ಕೆ ಬಹಳ ಖುಷಿ ಆಗುತ್ತೆ. ನಿಜವಾಗ್ಲೂ ಇದು ತುಂಬಾ ದೊಡ್ಡ ಸಾಧನೆ ಇದು. ಎನಿವೇಸ್, ಈ ಒಂದು ಸಕ್ಸಸ್ ಹಾಗೆ ಮುಂದುವರಿಯಲಿ. 100 ವರ್ಷ ಇದೇ ತರ ಅವಾರ್ಡ್ ಫಂಕ್ಷನ್ಗಳು ಮಾಡ್ತಿರ್ಬೇಕು. ನಾವು ಗ್ರಾಹಕರಿಗೆ ನೀವು ಆಕ್ಚುಲಿ ಅದ್ಭುತವಾದಂತ ಒಂದು ನ್ಯೂಸ್ನ ಕೊಡ್ತಿರ್ಬೇಕು ಅನ್ನೋದೇ ನಮ್ಮ ಹಾರೈಕೆ. ಆಲ್ ದಿ ವೆರಿ ಬೆಸ್ಟ್. ಜೋರ್ ಚಪ್ಪಾಳೆ ಬರಲಿ ನಮ್ಮ ಶಿವಕುಮಾರ್ ಅವ್ರಿಗೆ. ಎಸ್, ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಮುಂದಿನ ಪ್ರಶಸ್ತಿ ನೋಡೋ ಸಮಯ. ಕ್ರಿಕೆಟ್ ನಲ್ಲಿ ಪ್ರತಿ ಪ್ಲೇಯರ್ಗೂ ಡೆಬ್ಯೂ ಮ್ಯಾಚ್ ಬಹಳ ಮುಖ್ಯ ಆಗುತ್ತೆ. ಆಟಗಾರ ಅವನ ನರ್ವಸ್ನೆಸ್ ನ ಸೈಡ್ಗೆ ಇಟ್ಟು ಆಟ ಆಡಬೇಕು, ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೋಬೇಕು. ಇಂಡಸ್ಟ್ರಿಯಲ್ಲಿ ಕೂಡ ಹಾಗೇನೆ ತಮ್ಮ ಫಸ್ಟ್ ಅಟೆಂಪ್ಟ್ ನಲ್ಲಿ ಜನ ಮೆಚ್ಚುಗೆಯನ್ನು ಗಳಿಸೋದು ಬಹಳ ಕಷ್ಟ. ಈಗ ಅಂತಹ ಪ್ರಥಮ ಪ್ರಯತ್ನದಲ್ಲೇ ಸಿಕ್ಸರ್ ಹೊಡೆದಿರುವಂತಹ ಕಲಾವಿದರನ್ನ ಗೌರವಿಸುವಂತ ಟೈಮ್ ಇದು. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಮೇಲ್. ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ವೇದಿಕೆ ಮೇಲಿನ ಪ್ರೀತಿಯಿಂದ ಸ್ವಾಗತಿಸೋಣ ರಿಚಿ ರಿಚ್ ಸಿನಿಮಾದ ಡೈರೆಕ್ಟರ್ ಸಿಂಪಲ್ ಸುನಿ ಅವರು, ಹಾಗೂ ಅವ್ರ ಜೊತೆ ಬರ್ತಿದ್ದಾರೆ ಸಾನ್ವಿ ಶ್ರೀವಾತ್ಸವ ಅವರು. ಸಾನ್ವಿ, ನೀವು ಹೇಳಿ, ವಾಟ್ ಈಸ್ ರಿಚಿ ರಿಚ್? I think whoever has roti kapda or makan is rich. ಅಲ್ವಾ, ಅವ್ರನ್ನೇ ಕೇಳ್ತೀನಿ ಈಗ, ವಾಟ್ ಈಸ್ ರಿಚಿ ರಿಚ್? ರಿಚ್ ಆಗಕ್ಕೆ ಎಷ್ಟು ಕಷ್ಟಪಡ್ತಾನೆ, ರಿಚ್ ಆದ್ಮೇಲೆ ಏನ್ ಕಷ್ಟಪಡ್ತಾನೆ ಅಂತ. ರಿಚ್ ಸೊ ರಿಚ್ ಆಗ್ತಾನ, ಜಾಸ್ತಿ ರಿಚ್ ಆಗ್ತಾನ? ಪ್ರೊಡ್ಯೂಸರ್ ಇಲ್ಲೇ ಇದ್ರೆ ಅವ್ರಿಗೆ ದುಡ್ಡು ಕೊಡಿ, ಪೂರ್ತಿ ಕತೆ ಹೇಳ್ಬಿಡ್ತೀನಿ. ಈಗ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಮೇಲ್. Best Debutant Actor Male. The nominees are Anjan Ramachandra for Love Reddy, Yuva Rajkumar for Yuva, Samarjit Lankesh for Gauri, Bhagat Alva for Hejjaru, Jay Gopinath for Grey Games, Ranjit for Dilkush, Aditya Karegowda for Kagada, Rakesh Dalwai for Dheera Bhagat Roy, Akash Rambo for Langoti Man, Shrestha Basavaraj for Somu Sound Engineer, and the winner is ಸಮರ್ಪಕವಾಗಿ ಇಂಡಸ್ಟ್ರಿಗೆ ಬಂದಿರೋ ಸಮರ್ಜಿತ್ ಲಂಕೇಶ್ ಫಾರ್ ಗೌರಿ. ಸಮರ್ಜಿತ್ ಲಂಕೇಶ್. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಮೇಲ್ goes to the very talented Samarjit Lankesh. Congratulations, man. ಇವತ್ತಿಗೆ ನಾನು 2 ಮೇಜರ್ ಥ್ಯಾಂಕ್ ಯು ಹೇಳಬೇಕು. ಒಂದು ನಮ್ಮ ತಂದೆ ತಾಯಿ ಅವ್ರಿಗೆ, ಇದು ನಾನು ಈ ಅವಾರ್ಡ್ನ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಮ್ಮ ಅಪ್ಪ, ಐ ಲವ್ ಯು. ಇವತ್ತು ಕೂಡ ಚಿತ್ತಾರ ಅವಾರ್ಡ್ಸ್ ಅವರು ನನಗೆ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಕೊಟ್ಟಿರೋದಕ್ಕೆ ಇದೊಂದು ನಂಗೆ ಸ್ಫೂರ್ತಿ ನೀಡಿದೆ. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಅಕಲ್ ಸರ್, ಥ್ಯಾಂಕ್ ಯು ಸರ್. ವೆರಿ ವೆರಿ ಪ್ರೌಡ್ ಆಫ್ ಯು. ಆಕ್ಚುಲಿ ನನಗಿಂತ ಜಾಸ್ತಿ ಯಾರು ಗೊತ್ತಾ, ಅಲ್ಲಿ ಕೂತ್ಕೊಂಡಿರುವಂತ ನಿಮ್ಮ ತಂದೆ, ಪುತ್ರೋತ್ಸಾಹ ಅವರಿಗೆ. ಸರ್ ಪ್ಲೀಸ್ ಕಮ್ ಆನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಎ ವಂಡರ್ಫುಲ್ ಫಿಲ್ಮ್. ಇಂದ್ರಜಿತ್ ಅವರೇ, ಎಂತ ಅದ್ಭುತ ನಟನ್ನ ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದ್ರಿ ಕನ್ನಡ ಚಿತ್ರರಂಗಕ್ಕೆ, ಅದಕ್ಕೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಅಕುಲ್, ಥ್ಯಾಂಕ್ ಯು ಸುನಿ, ಥ್ಯಾಂಕ್ ಯು ಶಾನ್ವಿ, ಆ್ಯಂಡ್ ಥ್ಯಾಂಕ್ ಯು ಚಿತ್ತಾರ. ಇಲ್ಲಿ ಬಂದರೆ ಅಂತ ಎಲ್ಲ ಚಿತ್ರರಂಗದ ಸದಸ್ಯರು, ನಟರು, ಹಲವಾರು ಜನ. ಅವ್ರ ಮುಂದೆ ಈ ಥರ ಒಂದು ಪ್ರಶಸ್ತಿ ಅವನಿಗೆ ಬೆನ್ನು ತಟ್ತಾ ಇರೋದು. ನಾನು ಅವನನ್ನ ಒಬ್ಬ ಮಗನಾಗಿ ಪರಿಚಯಿಸಿದೆ ಚಿತ್ರರಂಗಕ್ಕೆ. ಇನ್ನೂ ಅವನು ಕನ್ನಡಿಗರ ಆಸ್ತಿ. ಅವರು ಬೆಂಬಲ ನೀಡಿ ಬೆನ್ನು ತಟ್ಟಿ ಬೆಳೆಸಬೇಕು ಮತ್ತು ಅವನು ಅದಕ್ಕೆ ಶ್ರಮ ಪಡಬೇಕು.
ಅವ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು. ಇನ್ನು ಅವನ ಕೆಲಸ, ಅವನ ಕರ್ತವ್ಯ, ಕಷ್ಟಪಡ್ತಾನೆ. ನಿಮ್ಮೆಲ್ಲರ ಸಹಾಯ ಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಖಂಡಿತ ಇರುತ್ತೆ. ಯು ಗಿವೆನ್ ಅ ವಂಡರ್ಫುಲ್ ಆಕ್ಟ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸಮರ್ಜಿತ್. ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ಗೆ. ನಮ್ಮ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯನ್ನ ಈಗ ವೇದಿಕೆ ಮೇಲೆ ಸ್ವಾಗತಿಸುವಂತ ಸಮಯ. ನಮ್ಮ ನಾಡಿನ ಹೆಮ್ಮೆ, ಮೈಸೂರು ಸಂಸ್ಥಾನದ ರಾಜವಂಶಸ್ಥರು, ಜನ ಮೆಚ್ಚಿದ ಯುವರಾಜರು, ಮೈಸೂರು ಕೊಡಗು ಕ್ಷೇತ್ರದ ಲೋಕಸಭಾ ಸದಸ್ಯರು, ಜೋರಾದ ಚಪ್ಪಾಳೆಗಳೊಂದಿಗೆ ಗೌರವಯುತವಾಗಿ ಸ್ವಾಗತಿಸೋಣ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನ. ಮೈಸೂರು ಸಂಸ್ಥಾನ ಸರ್, ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ ಸರ್. ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಒಬ್ಬ ಯುವರಾಜನ ಹತ್ರದಿಂದ ನೋಡ್ತಾ ಇದ್ದೀನಿ ಸರ್. ಈಗ ನಿಮ್ಮನ್ನ ನಾನು ಏನಂತ ಕರೀಲಿ ಸರ್? ಸಾಮಾನ್ಯವಾಗಿ ನಮ್ಮ ಸ್ನೇಹಿತರು ಎಲ್ಲರೂ ನನ್ನ ಯದುವೀರ್ ಅಂತಾನೆ ಕರೆಯೋದು. ದಯವಿಟ್ಟು ಅದನ್ನೇ ಬಳಸಿ ನೀವು. ಯದುವೀರ್ ಸರ್ ಅಂತ ಕರಿಬೋದಾ ಸರ್? ದಯವಿಟ್ಟು. ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅನ್ಸೋದಾಗೆ ಸರ್, ಈ ಪ್ರಶಸ್ತಿಗಳ ಸಂಭ್ರಮ, ಇಲ್ಲಿ ಗೆಲುವಿನ ಒಂದು ಸಂಭ್ರಮ ಆಗ್ತಿದೆ. ಹೊಸಬರು ಅಥವಾ ಒಂದು ತುಂಬಾ ಕಷ್ಟಪಟ್ಟು ಅವರ ಪರಿಶ್ರಮಕ್ಕೆ ಒಂದು ಪ್ರತಿಭೆಗಳನ್ನು ಗುರುತಿಸಿ ಈ ವೇದಿಕೆ ಮೇಲೆ ನಾವು ಸಂಭ್ರಮಿಸ್ತಾ ಇದ್ವಿ. ಅವ್ರ ಬಗ್ಗೆ ಒಂದೆರಡು ಮಾತು. ನಮ್ಮ ಕಲಾವಿದರು ಬರೀ ಆಧುನಿಕ ಕಾಲದಲ್ಲ, ಸಾವಿರಾರು ವರ್ಷದಿಂದ ನಮ್ಮ ಕರ್ನಾಟಕದ ಪಾರಂಪರೆಯನ್ನು ಪ್ರತಿನಿಧಿಸ್ತಾ ಬಂದಿದ್ದಾರೆ. ಇವತ್ತು ಕರ್ನಾಟಕಕ್ಕೆ ಒಂದು ಕಲೆ ಇದ್ದರೆ ಅದು ನಮ್ಮ ಕಲಾವಿದರಿಂದಾನೇ ಬಂದಿರತಕ್ಕಂಥದ್ದು. ಸೊ ಅವ್ರಿಗೆ ನಾವು ಯಾವತ್ತೂ ಸಹ ಒಂದು ಆಭಾರಿಯಾಗಿರ್ತೀವಿ. ಮತ್ತು ಅವರ ಕಲೆಯನ್ನು, ಆ ಕನ್ನಡಿಗರ ಒಂದು ಏನು ಪರಂಪರೆ ಇದೆ ಆ ಒಂದು ದೃಷ್ಟಿಯಿಂದ ಮುಂದುವರಿಬೇಕಾಗಿದೆ. ಮತ್ತು ಸದಾ ಆ ಕರ್ನಾಟಕ ಒಂದು ಪ್ರತಿನಿಧಿಸುವಂಥದ್ದು ಕೆಲಸವನ್ನು ಅವರು ಮುಂದೆ ಇರಬೇಕು. ಮತ್ತು ಅವರ ಒಂದು ನೇತೃತ್ವದಲ್ಲಿ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಸರ್, ಈಗ ನನ್ನೊಂದು ಪ್ರಶ್ನೆ ಇದೆ. ಅರಮನೆ ಅಂದ್ರೆ ನಮ್ಮೊಂದು ಕಲ್ಪನೆ ಇದೆ, ಒಂದು ವೈಭೋಗ, ಅದೊಂದು ಸಂಭ್ರಮ, ಸಡಗರ. ಅಲ್ಲಿಂದ ಬಂದು ಜನಗಳ ನಡುವೆ ಜನಗಳ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಜನಗಳ ಮಧ್ಯದಲ್ಲಿ ಬದುಕೋದು, ಆ ಡಿಫ್ರೆನ್ಸ್ ಹೇಗಿದೆ ಸರ್? ಸಾಮಾನ್ಯರಿಗೆ ಒಂದು ದೃಷ್ಟಿಕೋನವಿರುತ್ತೆ ಅರಮನೆ ನೋಡಿದ ತಕ್ಷಣ, ಮತ್ತು ಅರಮನೆಯ ಪ್ರತಿನಿಧಿಯಾಗಿ ನಮ್ಮನ್ನ ಗಮನಿಸುವ ಸಂದರ್ಭದಲ್ಲಿ ಅವರು ಒಂದು ಐಶೋ ಆರಾಮಿ ಜೀವನದಲ್ಲಿ ಅವ್ರು ಸದಾ ಇರ್ತಾರೆ ಅಂತ ಒಂದು ಭಾವನೆ ಇರುತ್ತೆ. ಆದರೂ ಸಹ ಮೈಸೂರು ಅರಮನೆ ಇರಲಿ, ಮೈಸೂರು ಅರಸರ ಪಾರಂಪರೆಯಲ್ಲಿ ಸದಾ ನಮ್ಮ ದೃಷ್ಟಿಕೋನವೇ ಇರೋದು, ನಾವು ಒಂದು ಮನೆಗೆ ಅಂದಿನ ಕಾಲದಲ್ಲಿ ಮಹಾರಾಜರು ಒಂದು ತಂದೆಯ ಸ್ಥಾನದಲ್ಲಿ ಅವರು ಮುಂದುವರಿತಾ ಇದ್ರು ತಮ್ಮ ಕೆಲಸ ಎಲ್ಲ. ಅದೇ ರೀತಿ ನಾವು ಕೂಡ ಪ್ರತಿಯೊಂದು ಮನೆಯಲ್ಲೂ ಸಹ ಅವರ ಮಗನಾಗಿ ನಾನು ಕೆಲಸ ಮಾಡುವಂಥ ದೃಷ್ಟಿಕೋನ ನಂದು. ಸೊ ಅದೇ ರೀತಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಜನರ ಮಧ್ಯೆ ನಿಂತು ಕೆಲಸ ಮಾಡೋದೇ ನಮ್ಮ ಪಾರಂಪರೆ. ಅದು ಆ ಪಾರಂಪರೆ ನಮ್ಮ ಪೂರ್ವಜರು ನಮಗೆ ತಿಳಿಸ್ಕೊಟ್ಟಿರೋದೇ ನಾವು ಮುಂದುವರಿತಾ ಇರೋದು ಅಷ್ಟೇ. ಖಂಡಿತವಾಗ್ಲೂ ಸರ್. ಅರಮನೆ, ಸ್ಪೆಷಲಿ ನಮ್ಮ ಮೈಸೂರು ಅರಮನೆ, ಅಲ್ಲಿ ಕಾಲಿಟ್ಟ ತಕ್ಷಣ ಇದು ನಮ್ಮದು ಅನ್ನೋ ಫೀಲಿಂಗ್ ಬರುತ್ತೆ ಸರ್. ಸೊ ಆ ಥರದ ಒಂದು ಕಂಫರ್ಟ್ ಫೀಲನ್ನು ಇಡೀ ಕರ್ನಾಟಕಕ್ಕೆ ಒಂದು ಅಭಿವೃದ್ಧಿಯನ್ನ ಕೊಟ್ಟಿರುವಂಥ ಸಂಸ್ಥಾನ ಮೈಸೂರು ಸಂಸ್ಥಾನ. ನಮ್ಮ ಇಡೀ ಕರ್ನಾಟಕ ಜನ ಯಾವಾಗಲೂ ಮೈಸೂರು ಸಂಸ್ಥಾನಕ್ಕೆ, ಮೈಸೂರು ಒಡೆಯರ್ ಅವರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಈಗ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಈ ವೇದಿಕೆಗೆ ಬಂದಿದ್ದು ಬಹಳ ಬಹಳ ಖುಷಿ ಆಗ್ತಿದೆ. ಚಿತ್ತಾರ ಪತ್ರಿಕೆ ವತಿಯಿಂದ ಒಂದು ಗೌರವಪೂರ್ವಕವಾದ ಕಾಣಿಕೆ ಇದೆ ಸರ್, ದಯವಿಟ್ಟು ಸ್ವೀಕರಿಸಬೇಕು. ಸೊ ಚಿತ್ತಾರ ಪತ್ರಿಕೆಯ MD ಆದಂತಹ ಶಿವಕುಮಾರ್ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೋತಾ ಇದ್ದೀನಿ. ಶಿವಕುಮಾರ್ ಅವರೇ, ದಯವಿಟ್ಟು. ಇವತ್ತು ನನ್ನ ಸೌಭಾಗ್ಯ ಯದುವೀರ್ ಒಡೆಯರ್ ಅವರ ಬಗ್ಗೆ ಎರಡು ಮಾತಾಡಕ್ಕೆ ಹೇಳಿದ್ದಾರೆ. ಹಿಂದೆ ನಾನು ಶ್ರೀಕಂಠದತ್ತ ಒಡೆಯರ್ ಸರ್ ಅವ್ರ ಬಗ್ಗೆ ಕೂಡ ಒಂದು ಚಾನಲ್ಗೆ ವಾಕ್ ದ ಟಾಕ್ ಪ್ರೋಗ್ರಾಮ್ ಮಾಡಿದಾಗ ಬಹಳ ಅವರು ಪ್ರೀತಿಯಿಂದ ಮಾತಾಡಿಸಿದರು. ಮೈಸೂರು ಅರಮನೆಯ ಬಗ್ಗೆ, ಆ ಸಾಮ್ರಾಜ್ಯ, ಆ ಹೆರಿಟೇಜ್, ಆ ಪರಂಪರೆಯನ್ನು 2 ನಿಮಿಷದಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕದ ಉದ್ದಗಲಕ್ಕೂ ಇವತ್ತಿಗೂ ಕೂಡ ಅನೇಕ ಹೊಸ ಸಾಹಸ, ಅದು ಮಹಿಳಾ ಕಾಲೇಜ್ ಇರ್ಬೋದು, ಟೆಕ್ನಿಕಲ್ ಕಾಲೇಜ್ ಇರ್ಬೋದು, ಅಥವಾ ವಿದ್ಯುತ್ ದೀಪವನ್ನು ಕರ್ನಾಟಕಕ್ಕೆ ಮೊದಲು ಆರಂಭ ಮಾಡಿದ್ದು. ಹೀಗೆ 10 ಹಲವು ಇವತ್ತು ನಾವೇನಾರು ಇಲ್ಲಿ ನಗ್ನಗ್ತಾ ಸುಖವಾಗಿದ್ದೀವಿ ಅಂದರೆ ಅದಕ್ಕೆ ಮೈಸೂರು ಎಷ್ಟು ದೊಡ್ಡ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶಿವಕುಮಾರ್ ಅವರೇ. ದೊಡ್ಡಣ್ಣ, ಯದುವಂಶ ಕುಲ ತಿಲಕ
ಶ್ರೀ 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 ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಹದ್ದೂರ್ ಈ ರಾಜ್ಯಕ್ಕೆ ನೆಲ, ಜಲ, ಬೆಳಕು, ಅನ್ನ, ಅಕ್ಷರ, ಜ್ಞಾನ ಕೊಟ್ಟ ಯಾವುದಾದ್ರೂ ಒಂದು ರಾಜವಂಶ ಇದೆ ಅಂದರೆ ಅದು ಯದುವಂಶ, ಅದು ಯದುವಂಶ, ಯದುವಂಶ. ಇವತ್ತೇನಾದರೂ ಈ ದೇಹ ಇಷ್ಟೆತ್ತರಕ್ಕೆ ಬೆಳೆದಿದೆ ಅಂತಂದರೆ ಅವರು ಕೊಟ್ಟ ಭಿಕ್ಷೆಯಿಂದ ಅಂತ ನಾನು ಧೈರ್ಯವಾಗಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯದುವೀರ್ ಸರ್, ಒಂದು ಚಿಕ್ಕ ಕೆಲಸದ ನಿಮ್ಮೊಟ್ಟಿಗೆ, ನೀವು ನಮ್ಮೊಟ್ಟಿಗೆ ಇರಬೇಕು ಈ ವೇದಿಕೆ ಮೇಲೆ ಒಂದೇ ನಿಮಿಷ. ಸರ್ ಥ್ಯಾಂಕ್ ಯು. ಬಂದಿದ್ದಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ನಮ್ಮ ಯುವರಾಜರು ವೇದಿಕೆ ಮೇಲೆ ಇದ್ದಾರೆ. ಅವರನ್ನ ನಾನು ರಿಕ್ವೆಸ್ಟ್ ಮಾಡ್ತಿರೋದು ಇಷ್ಟೇ ಸರ್, ಒಂದು ಅವಾರ್ಡ್ ಕೊಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನಟರು ತೆರೆ ಮೇಲೆ ಅಷ್ಟೇ ಹೀರೋಗಳಾಗಿ ಉಡ್ಕೊಂಡಿಲ್ಲ. ಅವರ ವ್ಯಕ್ತಿತ್ವ, ಅವರ ನಡವಳಿಕೆ ಅವರನ್ನ ಒಂದು ಶಕ್ತಿಯಾಗಿ ಬಳಸಿದೆ. ಹಾಗಾಗಿನೇ ಇವತ್ತು ನಮ್ಮ ನಟರೆಲ್ಲರೂ ಕೂಡ ಸ್ಟಾರ್ಗಳ ಜೊತೆಗೆ ಸ್ಟಾರ್ ಐಕಾನ್ ಆಗಿದ್ದಾರೆ. ಅಂತ ಒಬ್ಬ ಸ್ಟಾರ್ ಐಕಾನ್ನ ಈ ಒಂದು ವೇದಿಕೆಯಲ್ಲಿ ಸಂಭ್ರಮಿಸುವಂತ ಸಮಯ ಇದು. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಸ್ಟಾರ್ ಐಕಾನ್ ಮೇಲ್. ಈ ಪ್ರಶಸ್ತಿ ಯಾರ ಪಾಲಾಗ್ತಿದೆ ಅದನ್ನ ನಮ್ಮ ಯುವರಾಜರೇ ಹೇಳ್ತಾರೆ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಸ್ಟಾರ್ ಐಕಾನ್. ದ ವಿನ್ನರ್ ಇಸ್ ರಮೇಶ್ ಅರವಿಂದ್. ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನೆನ. 90ರ ದಶಕವನ್ನು ಸಂಪೂರ್ಣ ತಮ್ಮದಾಗಿಸಿಕೊಂಡು ಮೆರೆದ ಕನ್ನಡದ ಅಪರೂಪದ ಅಭಿನಯ ಚತುರ ರಮೇಶ್ ಅರವಿಂದ್. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಕನ್ನಡ ಚಿತ್ರರಂಗದ ಅಜಾತ ಶತ್ರು ಎಂದರೆ ಅದು ಇವರೇ. ಮೌನ ಗೀತೆಯ ಸುಂದರ ಸ್ವಪ್ನಗಳಂತೆ ಆರಂಭವಾದ ಇವರ ಸಿನಿ ಪಯಣಕ್ಕೆ 40 ವರ್ಷಗಳು. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ. ಕನ್ನಡವಲ್ಲದೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಚಿತ್ರಗಳು ಸೇರಿ 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ರಮೇಶ್ ಅರವಿಂದ್ ಸರ್. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಸ್ಟಾರ್ ಐಕಾನ್ ಮೇಲ್ ಗೋಸ್ ಟು ರಮೇಶ್ ಅರವಿಂದ್ ಸರ್.